ನಮಸ್ತೆ ಮೇಡಮ್. ನಮಸ್ತೆ. ಹೌ ಆರ್ ಯು ಮೇಡಮ್? ಐ ಆಮ್ ಫೈನ್. ಟೇಕ್ ಯುವರ್ ಸೀಟ್. ಹೇಳಿ, ಏನಾಗಬೇಕಾಗಿತ್ತು? 10th ಕ್ಲಾಸು ಬಿ ಸೆಕ್ಷನ್ ದೀಪಕ್ ಕುಮಾರ್ ಇದಾನಲ್ಲ, ಅವ್ರ ಗ್ರ್ಯಾಂಡ್ ಫಾದರ್ ಮೇಡಮ್ ನಾನು. ಓಕೆ. ಅದೇ ಮೇಡಮ್, ನನ್ನ ಮೊಮ್ಮಗನ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವನನ್ನ ಕ್ಲಾಸಲ್ಲಿ ಸೇರಿಸಿಲ್ವಂತೆ. ಅದಕ್ಕೆ ನಾನು ನಿಮ್ಮನ್ನ ಭೇಟಿಯಾಗಿ ಮಾತಾಡ್ಸೋ. ಸಾರಿ ಸರ್, ಫೀಸ್ ಕಟ್ಟೋವರೆಗೂ ಅವನನ್ನ ಕ್ಲಾಸ್ನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ಲೀಸ್ ಆ ಥರ ಹೇಳ್ಬಿಡಿ ಮೇಡಮ್, ಪ್ಲೀಸ್. ನೋ ಪ್ಲೀಸ್, ನೋ ಎಕ್ಸ್ಕ್ಯೂಸಸ್. ಮೂರ್ನಾಲ್ಕು ಫೀಸ್ ಸರಿಯಾಗಿ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲಿಗೆ ಹಾಕ್ತೀರಾ? ನಿಮ್ಮ ಯೋಗ್ಯತೆಗೆ ತಕ್ಕೋ ಹಾಗೆ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬೇಕು. ನಾವಿಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ? ಪೆಂಡಿಂಗ್ ಫೀಸ್ ಕಟ್ಟಿಲ್ಲ ಅಂತಂದ್ರೆ ಅವನನ್ನ ಇನ್ನ ಸ್ಕೂಲ್ನಿಂದ ತೆಗೆದು ಹಾಕ್ತೀವಿ. ನೋ ಎಮೋಷನಲ್ ಬ್ಲಾಕ್ ಮೇಲ್ ಪ್ಲೀಸ್. ನೀವಿನ್ ಹೋಗ್ಬೋದು. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ. ಇನ್ನೊಂದೆರಡು ತಿಂಗಳು ಅವಕಾಶ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ನೋ 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 ಪ್ಲೀಸ್ ಗೋ ನೋ. ಅರೆ, ಇವತ್ತು ಡಿಸಿ ಅವ್ರ ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ. ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ. ಹೋಗಿ ಹೋಗಿ ನೀವು. ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಮಸ್ತೆ ಸರ್. ಎಕ್ಸ್ಕ್ಯೂಸ್ ಮೀ. ಹಾ, ನಮಸ್ಕಾರ ಸರ್. ಈ ಡಿಸಿ ಅವ್ರು ಯಾಕೆ ಆ ಮುದುಕನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಸರ್, ಗುರುತು ಸಿಗ್ತಾ ನಾನು ಯಾರಿದ್ದೀನಿ ಅಂತ? ನಾನು ನಿಮ್ಮ ಸ್ಟೂಡೆಂಟ್ ಸರ್. ಕೆಲವು ವರ್ಷಗಳ ಹಿಂದೆ ತಾವು ಕಲಬುರಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಲ್ವಾ?